ಹೊಸ ವಿವಾದಕ್ಕೆ ಕಾರಣವಾಗಿರುವ ಚಂದ್ರಶೇಖರನಾಥ ಸ್ವಾಮೀಜಿ ನಾಳೆ ವಿಚಾರಣೆಗೆ ಹಾಜರಾಗ್ತಾರ. ನೋಟಿಸ್ಗೆ ಉತ್ತರ ಕೊಡದಿದ್ರೆ ಏನಾಗಲಿದೆ ಅನ್ನೋ ಪ್ರಶ್ನೆ ಎದ್ದಿದೆ. ಇದಕ್ಕೆ ನಾಳೆನೇ ಉತ್ತರ ಸಿಗಲಿದೆ. ಮುಸ್ಲಿಂ ಜನಾಂಗಕ್ಕೆ ಓಟಿನ ಪವನೇ ಇಲ್ಲ ಅಂತ ಮಾಡ್ಬಿಟ್ಟೆ ಕಾನೂನು. ನಾಳೆ ವಿಚಾರಣೆಗೆ ಹಾಜರಾಗ್ತಾರಾ ಸ್ವಾಮೀಜಿ? ಸರ್ಕಾರದ ವಿರುದ್ಧ ಕಮಲ ಕಲಿಗಳು ಕಿಡಿಕಿಡಿ. ವಕ್ಫ್ ಬೋರ್ಡ್ ವಿರುದ್ಧ ಆಕ್ರೋಶದ ಮಾತಿನ ನಡುವೆ ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿಕೆಯೊಂದನ್ನ ನೀಡಿದ್ರು. ಮುಸ್ಲಿಮರಿಗೆ ವೋಟಿಂಗ್ ರೈಟ್ಸ್ ನೀಡಬಾರದು ಅಂತ ಹೇಳಿದ್ದೀಗ ಹೊಸ ವಿವಾದವನ್ನ ಸೃಷ್ಟಿ ಮಾಡಿದೆ. ಶ್ರೀಗಳ ವಿರುದ್ಧ ಉಪಾರಪೇಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಾಳೆ ವಿಚಾರಣೆಗೆ ಬರುವಂತೆ ಶ್ರೀಗೆ ಸಮನ್ಸ್ ಜಾರಿ ಮಾಡಲಾಗಿದೆ. ರಾಜಕೀಯ ಸಮರ ತಾರಕಕ್ಕೇರಿದೆ. ಆರೋಗ್ಯ ಸರಿಯಿಲ್ಲದ ಕಾರಣ ವಿಚಾರಣೆಗೆ ಹಾಜರಾಗಲು ಸಾಧ್ಯವಿಲ್ಲ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಒಂದ್ ವೇಳೆ ವಿಚಾರಣೆಗೆ ಹೋಗದಿದ್ರೆ ಏನಾಗಲಿದೆ ಅನ್ನೋ ಪ್ರಶ್ನೆ ಎದ್ದಿದೆ. ಇದಕ್ಕೆ ಪೂರಕವೆಂಬಂತೆ ಶ್ರೀಗಳನ್ನ ಮುಟ್ಟಿದ್ರೆ ಒಕ್ಕಲಿಗರು ರೊಚ್ಚಿಗೇಳುವ ಎಚ್ಚರಿಕೆಯನ್ನ ಬಿಜೆಪಿ ನಾಯಕರು ನೀಡಿದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರ ಒಕ್ಕಲಿಗರನ್ನ ಟಾರ್ಗೆಟ್ ಮಾಡ್ತಾ ಇರುವಂತ ಹುನ್ನಾರ ಇದು. ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರಲ್ಲ ವಿಧಾನಸೌಧ ಒಳಗಡೆ, ಏನ್ ಮಾಡಿದ್ರಿ? ಮುಚ್ಚಾಕ್ಬಿಟ್ರಲ್ಲ, ಕೇಸ್ನ ಮುಚ್ಚಾಕ್ಬಿಟ್ರಿ. ಸ್ವಾಮೀಜಿ ಅವರು ಏನ್ ಹೇಳಿದ್ದಾರೆ? ವಕ್ಫ್ ಬೋರ್ಡ್ ಹೆಸರಲ್ಲಿ ರೈತರನ್ನ ಒಕ್ಕಲಿಬಿಸ್ತಾ ಇದ್ದೀರಾ, ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ, ಮೋಸ ಮಾಡ್ತಾ ಇದ್ದೀರಾ, ಅದ್ರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಹಿಂದೂ ಮಠಗಳನ್ನ ಕಬಳಿಸ್ತಾ ಇದ್ದೀರಾ, ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪೂಜ್ಯ ಸ್ವಾಮಿಗಳು ಹಿರಿಯರು, ವಿಷಾದ ಬಹಳ. ಅವರೇನು ಇವರೇನು ಕೇಸ್ ಹಾಕೋ ಮುಂಚೆನೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಆದರೂ ಇದೆಲ್ಲ ಒಂದ್ ಕಡೆ ದ್ವೇಷದ ರಾಜಕಾರಣವನ್ನ ಮಾಡಿ ಅವ್ರ ಕೇಸ್ ಹಾಕ್ತಿರೋದು ಒಳ್ಳೇದಲ್ಲ. ಈ ಕೂಡಲೇ ಇದನ್ನ ಕೈ ಬಿಡಿ. ಮುಲ್ಲಾ ಮೇಲೆ ಕೇಸ್ ಇಲ್ಲ, ಸ್ವಾಮೀಜಿಗಳ ಮೇಲೆ ಕೇಸ್. ಇವರಿಗೆ ಅಂದರೆ ಸ್ವಾಮೀಜಿಗಳು ಅಂದ್ರೆ ಸದರಾಗಿದ್ದಾರೆ. ಇವರಿಗೆ ಮುಟ್ಲಿ, ಜನ ಹಿಡ್ಕೊಂಡು ತಟ್ತಾರೆ ಇವ್ರನ್ನ. ಸ್ವಾಮೀಜಿಗಳನ್ನು ಮುಟ್ಟು ನೋಡಲಿ, ಜನ ಇವ್ರಿಗೆ ತಟ್ಟದೇ ಇದ್ರೆ ಕೇಳಿ. ಆ ಕಾಲ ಎಲ್ಲ ಹೋಯ್ತು. ಹಾಗಿದ್ರೆ ನಿಮಗೆ ದಮ್ಮಿಲ್ವಾ? ಸಂಸತ್ತಿನ ಮೇಲೆ ಬೆದರಿಕೆ ಹಾಕಿದಂಥ ಮುಲ್ಲಾ ಮೇಲೆ ಸೋಮೋಟ ಕೇಸ್ನ ಯಾಕೆ ದಾಖಲಿಸಿಲ್ಲ? ಬಿಜೆಪಿಗರ ಹೇಳಿಕೆಗೆ ಗರಂ ಆಗಿರುವ ಸಿಎಂ ಡಿಸಿಎಂ ಕಾನೂನು ಪ್ರಕಾರ ಏನ್ ಮಾಡಬೇಕು ಮಾಡ್ತಾರೆ. ಯಾರು ಕೂಡ ಕಾನೂನಿಗಿಂತ ದೊಡ್ಡವರಲ್ಲ ಎಂದಿದ್ದಾರೆ. ಸಂಬಂಧನದಕ್ಕೆ ಕಾನೂನು ಪ್ರಕಾರ, ಕಾನೂನು ದೃಷ್ಟಿನಲ್ಲಿ ಏನ್ ಮಾಡಬೇಕು ಅದನ್ನ ಮಾಡ್ತಾರೆ ಅಷ್ಟೇ. ಕಾನೂನು ಚೌಕಟ್ಟಿನಲ್ಲಿ ಬರ್ಲಿಲ್ಲ ಅಂದ್ರೆ ಮಾಡಲ್ಲ, ಕಾನೂನು ಚೌಕಟ್ಟಿನಲ್ಲಿ ಬರ್ತೀವಿ ಅಂದ್ರೆ ಮಾಡ್ತಾರೆ. ಸಂವಿಧಾನ ಹಕ್ಕು, ಯಾರ ಹಕ್ಕು ಬಗ್ಗೆಗೂ ಯಾರು ಮಾತಾಡೋಕ್ಕೆ ಅವಕಾಶ ಬೇಡ. ಜಾತಿಗಳಲ್ಲಿ ಬೇಡ. ನಾವೆಲ್ಲ ಮಾನವ ಧರ್ಮ, ನಮ್ದು ಮಾನವ ಧರ್ಮ, ನಮ್ದು ಸಂವಿಧಾನ. ಯಾರು ಲಾಗಿನ ದೊಡ್ಡವರಿಲ್ಲ, ಕಾನೂನ್ಗೆ ಯಾರು ದೊಡ್ಡವರಿಲ್ಲ. ಯಾರೋ ಒಂದು ಸಣ್ಣ ಪೋಸ್ಟಿಗೆ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಕೇಸ. ಕೈ ಕಮಲದಲ್ಲಿ ಒಳಬೇಗುದಿಯ ನಡುವೆ ಸ್ವಾಮೀಜಿ ಸಂಘರ್ಷ ಕೂಡ ಜೋರಾಗಿದೆ. ಆದ್ರೆ ನಾಳೆ ಸ್ವಾಮೀಜಿ ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದ್ರ ಮೇಲೆ ಸರ್ಕಾರದ ನಡೆ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾವು ಆತಂಕ ಏನಿಲ್ಲ. ಸೊ ಅಧ್ಯಕ್ಷರು ಇವತ್ತು ಮೀಟಿಂಗ್ ಕರೆದಿದ್ದಾರೆ, ಏನು ಡೈರೆಕ್ಷನ್ ಕೊಡ್ತಾರೆ ಅದನ್ನೆಲ್ಲ ಫಾಲೋ ಮಾಡಿ. ನಮ್ಮ ಕಾಂಗ್ರೆಸ್ಸಲ್ಲಿ BJP ಥರ ಇಲ್ಲಪ್ಪ. ಅಲ್ಲೇನು ಏನಪ್ಪ, ಈಗ ಯಾವುದೇ ಇದ್ರೂ ಅಲ್ಲೇ ಅವರಲ್ಲೇ ಬಗೆಹರಿಸ್ಕೊಳ್ಳೋ ಮಟ್ಟಕ್ಕಿದೆ ನಮ್ಮದು. ಅವ್ರ ಥರ ಬೀದಿಗೆ ಬಂದು ಜಗಳ ಆಡೋ ಮಟ್ಟಕ್ಕಿಲ್ಲ. ಸ್ವಾಭಿಮಾನಿ ಸಮಾವೇಶಕ್ಕೆ ಸಜ್ಜಾಗಿದ್ದ ಸಿಎಂ ಆಪ್ತರು ಈಗ ಡಿಕೆಶಿ ನಿರ್ಧಾರಕ್ಕೆ ಮುಸುಗುಡುತ್ತಿದ್ದಾರೆ. ಡಿಸೆಂಬರ್ 5ರಂದು ನಡೆಯುವ ಸಮಾವೇಶ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಲಿದೆ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದರ ಮಧ್ಯೆ ಬೆಂಗಳೂರಿನ ಧವಳಗಿರಿ ನಿವಾಸ ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ಆಗಿದೆ. ಬಣಪಡಿ ದಾಟದ ಬೆನ್ನಲ್ಲೇ ಬೆಂಗಳೂರಿನ ಬಿಎಸ್ವೈ ನಿವಾಸ ಧವಳಗಿರಿಯಲ್ಲಿ ವಿಜೇಂದ್ರ ಮೀಟಿಂಗ್ ನಡೆಸಿದ್ರು. ರೆಬಲ್ಸ್ ನಾಯಕರ ವಿರುದ್ಧ ಧವಳಗಿರಿಯಿಂದಲೇ ದಾಳ ಉರುಳಿಸಿದ್ರು. ಈ ಸಭೆ ಮುಗಿಸಿ ಮಾತನಾಡಿದ ವಿಜೇಂದ್ರ, ಎತ್ತಾಳ್ ಬೆನ್ನ ಮೇಲೆ ಬಂದೂಕಿಟ್ಟು ಯಾರೋ ಬುಲೆಟ್ ಹೊಡೆಯುತ್ತಿದ್ದಾರೆ ಅಂತ ಆರೋಪಿಸಿದ್ರು. ಹೆಗ್ಲ ಮೇಲೆ ಅವ್ರ ಮೇಲೆ ಹೊತ್ತು ಗನ್ನನ್ನ ಇಟ್ಟು ಗುಂಡ ಹಾರಿಸಕ್ಕಂತ ಪ್ರಯತ್ನ ಕೆಲವರೇನು ಮಾಡ್ತಾ ಇದ್ದಾರೆ. ಇದು ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ. ವಿಜಯೇಂದ್ರನ್ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ಲಿ, ಇನ್ನೂ ಹೆಚ್ಚು ಜನ ಸೇರಿಸ್ಕೊಳ್ಳಿ, ಅದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ. ಪಕ್ಷದ ವರಿಷ್ಠರಿಗೆ ಸ್ಪಷ್ಟತೆ ಇದೆ. ರಾಜ್ಯ ಮುಂದೆ ರಾಜ್ಯದಲ್ಲಿ ಸಂಘಟನೆ ಯಾವ ದಿಕ್ಕಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇದೆ. ಗೌರವಾನ್ವಿತ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ರಲ್ಲಿ ಯತ್ನಾಳ್ ವಿನಂತಿ ಮಾಡ್ತೇನೆ, ಏನೇ ದಾಖಲೆ ಇದ್ರು ಕೂಡ ಒಂದು ಕ್ಷಣನೂ ಕೂಡ ತಡ ಮಾಡದೆ ನನ್ನ ವಿರುದ್ಧ ಏನೇನು ದಾಖಲೆ ಕೂಡ ತಕ್ಷಣ ಬಿಡ್ಲಿ. ಅತ್ತ ಬೆಂಗಳೂರಲ್ಲಿ ವಿಜೇಂದ್ರ ಮೀಟಿಂಗ್ ನಡೆಸ್ತಾ ಇದ್ರೆ ಬೆಳಗಾವಿಯಲ್ಲಿ ರೆಬಲ್ಸ್ ನಾಯಕರು ಸಭೆ ನಡೆಸಿದ್ರು. ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಹೇಶ್ ಕುಮಟಳ್ಳಿ ಸಭೆಯಲ್ಲಿ ಕಾಣಿಸಿಕೊಂಡ್ರು. ಈತ ಮಾತನಾಡಿರುವ ಯತ್ನಾಳ್ ವಿಜೇಂದ್ರ ಟೀಮ್ ವಿರುದ್ಧ ಬೆಂಕಿ ಉಗುಳಿದ್ರು. ಯಾರು ದೂರ ಕೊಡ್ಲಕ್ಕೆ ಹೋದವರೇ ಇಲ್ರಿ, ನಾ ಕೊಟ್ಟಿಲ್ಲ ಯತ್ನಾಳ್ ವಿರುದ್ಧ. ನಾ ಮೊನ್ನೆ 3 ಮತಕ್ಷೇತ್ರದ ಸೋಲಿನ ಬಗ್ಗೆ ವಿವರಣೆ ಕೊಡ್ಲಕ್ಕೆ ಹೋಗಿದ್ದೆ ಅಂತ ಹೇಳಿದ ಮ್ಯಾಗ
ನಾವ್ಯಾಕೆ ಅವ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಕ್ಕೆ ಹೋಗೋದು? ಇಷ್ಟೆಲ್ಲ ಆಗಿದ್ರೂ ಯತ್ನಾಳ್ ಟೀಮ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಹೈಕಮಾಂಡ್ ಹಿಂದು ಮುಂದು ನೋಡ್ತಾ ಇದೆ. ಹಾಗಿದ್ರೆ ರೆಬಲ್ಸ್ ನಾಯಕರ ಬೆನ್ನಿಗೆ ನಿಂತಿರುವ ಆ ನಾಯಕ ಯಾರು? ವಿಜೇಂದ್ರಗೆ ಸೆಡ್ಡು ಹೊಡೆಯುತ್ತಿದ್ರು ರಾಜ್ಯ ಉಪಚುನಾವಣೆಯಲ್ಲಿ ಬಿಜೆಪಿ ಮಣ್ಣು ಮುಕ್ಕಿದ್ರು ಹೈಕಮಾಂಡ್ ಸೀರಿಯಸ್ ಆಗ್ತಾ ಇಲ್ಲ. ಯಾರ ಮೇಲೂ ಕ್ರಮಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಬಿಜೆಪಿ ಹೈಕಮಾಂಡ್ ನಿಲುವು ಈಗ 108 ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೆಟ್ಟ ಮೇಲೆ ಬುದ್ಧಿ ಕಲಿಬೇಕು ಅಂತಾರೆ. ಆದರೆ ಬಿಜೆಪಿಯಲ್ಲಿ ಕೆಟ್ಟ ಮೇಲೆ ಬುದ್ಧಿ ಮತ್ತಷ್ಟು ಅಡ್ಡದಾರಿ ಹಿಡಿತಿದ್ದಂತೆ ಕಾಣ್ತಾ ಇದೆ. ಕೇಸರಿ ಪಡೆಯ ಕಮಲ ಹೆಸರಿನಲ್ಲಿ ಮುದುಡುವ ಲಕ್ಷಣಗಳೇ ಇಲ್ಲಿ ಹೆಚ್ಚಾಗ್ತಾ ಇದೆ. ಬಣ ಬಡಿದಾಟ ಮುಗಿಲು ಮುಟ್ತಾ ಇದ್ರು, ಹೈಕಮಾಂಡ್ ಮಾತ್ರ ಮೌನಕ್ಕೆ ಶರಣಾಗಿ ಬಿಟ್ಟಿದೆ. ಅದ್ಯಾಕೆ ನೀವೇ ನೋಡಿ. ಕೆಸರಲ್ಲಿ ಮುದುಡುತ್ತಿದ್ಯಾ ಕಮಲ? ರೆಬಲ್ಸ್ಗೆ ಧವಳಗಿರಿಯಿಂದಲೇ ದಾಳ. ವಿಜೇಂದ್ರ ವಿರುದ್ಧ ಸಿಡಿದ ಯತ್ನಾಳ್. ಬಿಜೆಪಿಯಲ್ಲಿ ಎಲ್ಲವೂ ನೆಟ್ಟಗಿಲ್ಲ ಅನ್ನೋದು ಈಗ ಗುಟ್ಟಾಗೇನು ಉಳಿದಿಲ್ಲ. ವಿಜೇಂದ್ರ ವಿರುದ್ಧ ಯತ್ನಾಳ್ ತಂಡ ಬಂಡಾಯ ಬಾವುಟ ಹಾರಿಸಿ ಆಗಿದೆ. ರೆಬಲ್ಸ್ ವಿರುದ್ಧ ರೇಣುಕಾಚಾರ್ಯ ಟೀಮ್ ಫೀಲ್ಡ್ಗೆ ಇಳಿದು ಆಗಿದೆ. ಇದರ ಮಧ್ಯೆ ಬೆಂಗಳೂರಿನ ಧವಳಗಿರಿ ನಿವಾಸ ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ಆಗಿದೆ. ಬಣ ಬಡಿದಾಟದ ಬೆನ್ನಲ್ಲೇ ಬೆಂಗಳೂರಿನ ಬಿಎಸ್ವೈ ನಿವಾಸ ಧವಳಗಿರಿಯಲ್ಲಿ ವಿಜೇಂದ್ರ ಮೀಟಿಂಗ್ ನಡೆಸಿದ್ರು. ರೆಬಲ್ಸ್ ನಾಯಕರ ವಿರುದ್ಧ ಧವಳಗಿರಿಯಿಂದಲೇ ದಾಳ ಉರುಳಿಸಿದ್ರು. ಈ ಸಭೆ ಮುಗಿಸಿ ಮಾತನಾಡಿದ ವಿಜೇಂದ್ರ, ಯತ್ನಾಳ್ ಬೆನ್ನ ಮೇಲೆ ಬಂದೂಕಿಟ್ಟು ಯಾರೋ ಬುಲೆಟ್ ಹೊಡೆಯುತ್ತಿದ್ದಾರೆ ಅಂತ ಆರೋಪಿಸಿದ್ರು. ಅವರ ಮೇಲೆ ಹೆಗ್ಲ ಮೇಲೆ ಅವ್ರ ಮೇಲೆ ಹೊತ್ತು ಗನ್ನನ್ನ ಇಟ್ಟು ಗುಂಡ ಹಾರಿಸತಕ್ಕಂತ ಪ್ರಯತ್ನ ಕೆಲವರು ಏನ್ ಮಾಡ್ತಾ ಇದ್ದಾರೆ. ಇದು ಯಾವ್ದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ. ವಿಜಯೇಂದ್ರನ್ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ಲಿ, ಇನ್ನೂ ಹೆಚ್ಚು ಜನ ಸೇರಿಸ್ಕೊಳ್ಳಿ, ಅದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ. ಪಕ್ಷದ ವರಿಷ್ಠರಿಗೆ ಸ್ಪಷ್ಟತೆ ಇದೆ. ರಾಜ್ಯದಲ್ಲಿ ಸಂಘಟನೆ ಯಾವ ದಿಕ್ಕಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇದೆ. ಗೌರವಾನ್ವಿತ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ರಲ್ಲಿ ಯತ್ನಾಳ್ ವಿನಂತಿ ಮಾಡ್ತೇನೆ, ಏನೇ ದಾಖಲೆ ಇದ್ರು ಕೂಡ ಒಂದು ಕ್ಷಣನೂ ಕೂಡ ತಡ ಮಾಡದೆ ನನ್ನ ವಿರುದ್ಧ ಏನೇನು ದಾಖಲೆ ಕೂಡ ತಕ್ಷಣ ಬಿಡ್ಲಿ. ಆತ ಬೆಂಗಳೂರಲ್ಲಿ ವಿಜೇಂದ್ರ ಮೀಟಿಂಗ್ ನಡೆಸ್ತಾ ಇದ್ರೆ ಬೆಳಗಾವಿಯಲ್ಲಿ ರೆಬಲ್ಸ್ ನಾಯಕರು ಸಭೆ ನಡೆಸಿದ್ರು. ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಹೇಶ್ ಕುಮಟಳ್ಳಿ ಸಭೆಯಲ್ಲಿ ಕಾಣಿಸಿಕೊಂಡ್ರು. ಈತ ಮಾತನಾಡಿರುವ ಯತ್ನಾಳ್ ವಿಜೇಂದ್ರ ಟೀಮ್ ವಿರುದ್ಧ ಬೆಂಕಿ ಉಗುಳಿದ್ರು. ಯಾರು ದೂರ ಕೊಡ್ಲಕ್ಕೆ ಹೋದವರೇ ಇಲ್ರಿ, ನಾ ಕೊಟ್ಟಿಲ್ಲ ಯತ್ನಾಳ್ ವಿರುದ್ಧ. ನಾ ಮೊನ್ನೆ 3 ಮತಕ್ಷೇತ್ರದ ಸೋಲಿನ ಬಗ್ಗೆ ವಿವರಣೆ ಕೊಡ್ಲಕ್ಕೆ ಹೋಗಿದ್ದೆ ಅಂತ ಹೇಳಿದ ಮ್ಯಾಗ ನಾವ್ಯಾಕೆ ಅವ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ಲಕ್ಕೆ ಹೋಗೋದು? ಇಷ್ಟೆಲ್ಲ ಆಗಿದ್ರೂ ಯತ್ನಾಳ್ ಟೀಮ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಹೈಕಮಾಂಡ್ ಹಿಂದು ಮುಂದು ನೋಡ್ತಾ ಇದೆ. ಹಾಗಿದ್ರೆ ರೆಬಲ್ಸ್ ನಾಯಕರ ಬೆನ್ನಿಗೆ ನಿಂತಿರುವ ಆ ನಾಯಕ ಯಾರು? ವಿಜೇಂದ್ರಗೆ ಸೆಡ್ಡು ಹೊಡೆಯುತ್ತಿದ್ರು ರಾಜ್ಯ ಉಪಚುನಾವಣೆಯಲ್ಲಿ ಬಿಜೆಪಿ ಮಣ್ಣು ಮುಕ್ಕಿದ್ರು ಹೈಕಮಾಂಡ್ ಸೀರಿಯಸ್ ಆಗ್ತಾ ಇಲ್ಲ. ಯಾರ ಮೇಲೂ ಕ್ರಮಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಬಿಜೆಪಿ ಹೈಕಮಾಂಡ್ ನಿಲುವು ಈಗ 108 ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.